ಪ್ರೈಸ್ ದಿ ಲಾರ್ಡ್. ಪ್ರಭೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ದೇವರು ಮತ್ತೊಂದು ದಿನವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಕಳೆದ ರಾತ್ರಿ ದೇವರು ತಮ್ಮ ಸಾನ್ನಿಧ್ಯ ನೀಡಿ ನಮ್ಮನ್ನು ಕಾದು ಕಾಪಾಡಿದ್ದಾರೆ. ಈ ಮುಂಜಾನದಲ್ಲಿ ಹೊಸ ಸತ್ಯ, ಹೊಸ ಕೃಪೆ, ಹೊಸ ಬಲ, ಹೊಸ ಆತ್ಮ, ಹೊಸ ದಾಹ, ಹೊಸ ಪ್ರೀತಿ, ಹೊಸ ಬೆಳಕು, ಹೊಸ ಕೃಪೆ, ಹೊಸ ಚೈತನ್ಯವನ್ನು ಕೊಟ್ಟಿದ್ದಾರೆ. ಈ ದಿನ ಅನ್ನಪಾನ ಗಾಳಿ ಬೆಳಕು ಆತನ ದಾನವಾಗಿದೆ. ಆತನ ಕರುಣೆ ಪ್ರತಿದಿನವೂ ಹೊಸದಾಗಿ ನಮ್ಮ ಮೇಲೆ ಕೊಡುವಂಥದ್ದಾಗಿದೆ. ಆತನು ಕೊಟ್ಟಂಥ ಎಲ್ಲ ಕೃಪಾವರಗಳಿಗಾಗಿ, ದೇವರು ಕೊಟ್ಟಂಥ ಬುದ್ಧಿಶಕ್ತಿಗಾಗಿ, ದೇವರು ಕೊಟ್ಟಂಥ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ, ಮಡದಿಗಾಗಿ, ಜಾಬ್ಗಾಗಿ, ಎಲ್ಲ ನಮಗೆ ಕೊಟ್ಟಂಥ ಸಕಲ ಸೌಭಾಗ್ಯಕ್ಕಾಗಿ ದೇವರಿಗೆ ನಾವು ಸದಾ ಕೃತಜ್ಞತೆ ಸಲ್ಲಿಸುತ್ತಾ, ಆತನ ಚಿತ್ತಕ್ಕನುಗುಣವಾಗಿ ನಾವು ಸದಾ ಅವರಿಗೆ ವಂದನೆ ಸಲ್ಲಿಸ್ತಾ ಜೀವಿಸಬೇಕೆಂದು ದೇವರು ನನ್ನನ್ನೆಲ್ಲರೂ ಕರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಬನ್ನಿ, ಇಂದಿನ ವಾಗ್ದಾನ ಮತ್ತು ಕರೆಯನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸೋಣ. ಇಂದಿನ ವಾಗ್ದಾನ ಕರೆಯ ಕುರಿತು ನಾವು ನೋಡುವುದಾದರೆ, ಇವತ್ತಿನ ಮತ್ತಾಯನ ಬರೋ ಶುಭ ಸಂದೇಶ ನಾವು 9ನೇ ಅಧ್ಯಾಯ ವಚನ 27ರಿಂದ ಧ್ಯಾನಿಸೋಣ. ಯೇಸು ಸ್ವಾಮಿ ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಧ್ವನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆಂದು ನೀವು ವಿಶ್ವಾಸ ಇಡ್ತೀರೋ ಎಂದು ಯೇಸು ಪ್ರಶ್ನಿಸಿದರು. ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರ ಕೊಟ್ಟರು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ ಎಂದರು. ಅವರಿಗೆ ದೃಷ್ಟಿ ಬಂತು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಂದಿನ ವಾಗ್ದಾನವನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸುವುದಾದರೆ, ಅಗಾಧ ವಿಶ್ವಾಸ. ಈ ವಿಶ್ವಾಸ ನಮ್ಮಲ್ಲಿ ಇದ್ದಲ್ಲಿ ಕಾರ್ಯ ಪ್ರವರ್ತವಾಗದಂತೆ ಯೇಸು ಸ್ವಾಮಿ ನಿನ್ನನ್ನು ಕರೆದಿದ್ದಾರೆ. ಪ್ರಿಯರೇ, ಅಲ್ಲಿ ಯೇಸು ಪ್ರಭು ಕುರುಡನಿಗೆ ದೃಷ್ಟಿದಾನ ಮಾಡಬೇಕಾದರೆ ಅವರು ಲೋಕ ರಕ್ಷಕರಾಗಿದ್ದರು, ಸೌಖ್ಯದಾಯಕರಾಗಿದ್ದರು, ಪಾಪ ವಿಮೋಚಕರಾಗಿದ್ದರು. ಅವರು ನೇರವಾಗಿ ಅವರನ್ನು ಗುಣಪಡಿಸಬಹುದಾಯಿತು. ಆದರೆ ಅಲ್ಲಿ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ, ನೀನು ವಿಶ್ವಾಸ ಇಟ್ಟ ಪ್ರಕಾರವೇ ನಿನಗೆ ಗುಣವಾಗಲಿ ಎಂದು ಕೇಳ್ತಾರೆ. ನೀನು ವಿಶ್ವಾಸವಿಡಿತಿ ಎಂದು ಕೇಳ್ತಾರೆ. ಅವರು ಅದಕ್ಕೆ ಹೌದು ಸ್ವಾಮಿ, ನಾನು ವಿಶ್ವಾಸದಿಂದ ನುಡಿದಾಗ ನೀನಿಟ್ಟ ಪ್ರಕಾರವೇ ನಿನಗೆ ಗುಣವಾಗಲಿ ಎಂದಾಗ ತಕ್ಷಣ ಅವರಿಗೆ ದೃಷ್ಟಿ ಬರ್ತದೆ. ಯೇಸು ಸ್ವಾಮಿ ಈ ರೀತಿ ಯಾಕೆ ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟರು? ಈ ರೀತಿ ಯಾಕೆ ಪ್ರತಿಯೊಂದು ರೋಗಿಗಳನ್ನು ಸಂಧಿಸಬೇಕಾದರೆ ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು ಎಂದು ಪ್ರತಿ ರೋಗಿಗಳಿಗೆ ಪ್ರಭು ಕ್ರಿಸ್ತರು ಈ ಪ್ರಶ್ನೆ ಕೇಳುವಂಥ ನಿಮಿಷವಾಗಿದೆ. ಪ್ರಿಯರೇ, ವಿಶ್ವಾಸ ಪ್ರಭುವಿನಲ್ಲಿದ್ದರೂ ಮಾತ್ರವಲ್ಲ, ಆ ವಿಶ್ವಾಸ ನಿನ್ನಲ್ಲಿ ಬರಬೇಕೆಂದು ಕ್ರಿಸ್ತರ ಉದ್ದೇಶವಾಗಿದೆ. ನಾವು ಪವಿತ್ರ ಗ್ರಂಥದಲ್ಲಿ ಈ ವಾಕ್ಯದ ಆಧಾರ ಪ್ರಕಾರ ನೋಡುವುದಾದರೆ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14-15ನೇ ವಚನದಲ್ಲಿ, ನಿಮ್ಮಲ್ಲಿ ಯಾರಾದರೊಬ್ಬರು ಅಸ್ವಸ್ಥರಾಗಿದ್ದರೆ ಅವನ ಸಭೆ ಪಾಲಕರನ್ನು ಕರೆಸಲಿ, ಪ್ರಭುವಿನ ಹೆಸರಿನಲ್ಲಿ ಅವನು ಅಭ್ಯಂಗಿಸಲಿ. ಆವಾಗ ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಹಾಸಿಗೆ ಹಿಡಿದ ರೋಗಿಯನ್ನು ಪ್ರಭು ಎಬ್ಬಿಸ್ತಾರೆಂಬುದು ಆ ವಾಗ್ದಾನದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಅವನು ಪಾಪ ಮಾಡಿದವನಾಗಿದ್ರೂ ಕ್ಷಮೆಯನ್ನು ಪಡೆಯುತ್ತಾನೆ. ಇದು ಅವರ ವಾಗ್ದಾನ ಮತ್ತು ಕರೆಯಾಗಿದೆ. ನೋಡಿ, ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ, ರೋಗಿಗಳಾಗಿದ್ದರೆ, ವೇದನೆ ಪಡುವವರಾಗಿದ್ದರೆ, ನಿಮ್ಮಲ್ಲಿ ಯಾರೊಬ್ಬರು ವಿಶ್ವಾಸಗಳನ್ನು ಕರೆಸಿ, ಸಭೆ ಪಾಲಕರನ್ನು ಕರೆಸಿ, ಪ್ರಭುವಿನ ಹೆಸರಿನಲ್ಲಿ ಅಭ್ಯಂಗಿಸಿ ನೀವು ಪ್ರಾರ್ಥಿಸುವಾಗ ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ. ಹಾಸಿಗೆ ಹಿಡಿದ ರೋಗಿಯನ್ನು ಪ್ರಭು ಎಬ್ಬಿಸ್ತಾರೆ. ಹೌದು ಪ್ರಿಯರೇ, ಇಂದು ಯೇಸು ಸ್ವಾಮಿ ಕುರುಡರಿಗೆ ದೃಷ್ಟಿದಾನ ಕೊಡಬೇಕಾದರೆ ನೀನು ವಿಶ್ವಾಸ್ತಿ ಎಂಬುದು ಕೇಳಿದಾಗ, ಹೌದು ನಾನು ವಿಶ್ವಾಸ್ತೀನಿ ಎಂದಾಗ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ ಎಂದರು. ಪ್ರಿಯರೇ, ಇದು ನನ್ನ ಮತ್ತು ಜೀವನದಲ್ಲಿ ಮಾತ್ರವಲ್ಲ, ವಿಶ್ವದ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಕ್ಕಳು ಪ್ರಭುವಿನಲ್ಲಿ ವಿಶ್ವಾಸ ಇಡಬೇಕೆಂಬುದು ನಮ್ಮೆಲ್ಲರಿಗೂ ಇದನ್ನ ವಾಗ್ದಾನ ಕರೆ ನೀಡ್ತದೆ. ಪ್ರಿಯರೇ, ಇದನ್ನೇ ಯೋಹಾನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ವಚನ 24-44 ಅಂತ ನೋಡುವುದಾದರೆ, ಅಲ್ಲಿ ಲಾಸರನ ಸಾವನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸಬಹುದು. ಲಾಜರು ಸತ್ತಾಲೆ 3 ದಿನಗಳಾಗಿರ್ತದೆ. ಯೇಸು ಸ್ವಾಮಿ ಆ ಪ್ರಾಂತ್ಯಕ್ಕೆ ಬಂದಾಗ ಮಾರ್ತಲು ಪ್ರಭುವನ್ನು ಎದುರುಗೊಳ್ಳುತ್ತಾಳೆ. ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯ್ತಿರಲಿಲ್ಲ ಎಂದು ನುಡಿದಾಗ
ಯೇಸು ಸ್ವಾಮಿಯಲ್ಲಿ ತಕ್ಷಣ ಒಂದು ಮಾತು ಹೇಳುತ್ತಾರೆ, ಈಗಲೂ ಕಾಲ ಮಿಂಚಿಲ್ಲ, ಆತನಲ್ಲಿ ನೀನು ಏನು ಬೇಡ್ತೀಯೋ ಅದನ್ನು ಖಂಡಿತವಾಗಿ ಕೊಟ್ಟೇ ತೀರುವನು. ಅವನು ಪುನರ್ಜೀವವಾಗಿ ಹೇಳುತ್ತಾನೆಂದಾಗ ಆಕೆ ಮರುನುಡಿ ನುಡಿತಾಳೆ, ಸ್ವಾಮಿ ಅದನ್ನು ನನಗೆ ಗೊತ್ತುಂಟು, ಅಂತಿಮ ಕಾಲದಲ್ಲಿ ಆತನು ಪುನಃ ಎದ್ದು ಬರ್ತಾರೆ ಎಂಬುದು ನನಗೆ ಗೊತ್ತುಂಟು ಎಂದು ಹೇಳಿದಾಗ ಯೇಸು ಸ್ವಾಮಿ ಹೇಳುವಂಥದ್ದು, ಪುನರುತ್ಥಾನವೂ ಜೀವವೂ ನಾನೇ, ನನ್ನಲ್ಲಿ ವಿಶ್ವಾಸಿಡೋವನು ಸಾವಿಗೀಡಾದರೂ ಜೀವಿಸ್ತಾನೆಂಬುದು ಆಕೆಗೆ ಮತ್ತೆ ಪ್ರಭು ಕ್ರಿಸ್ತರು ನುಡಿಯುತ್ತಾರೆ, ವಿಶ್ವಾಸಕ್ಕೆ ಕರೀತಾರೆ. ಅದರಲ್ಲಿ ಆಕೆ ಚಿಂತಿಸುವುದು ಅಂತಿಮ ಕಾಲದಲ್ಲಿ ಆತ ಎದ್ದು ಬರುತ್ತಾನೆಂಬ ಮಾತು. ಪ್ರಭು ಕ್ರಿಸ್ತರು ಹೇಳುವುದು, ಹಿಂದೆ ನೀನು ವಿಶ್ವಾಸಿಸಿದರೆ ಜೀವೋದ್ಧಾರ ಹೊಂದಿತಿ ಎಂದು ಯೇಸು ಸ್ವಾಮಿ ಹೇಳುವ ಮಾತು. ಪ್ರಭು ಕ್ರಿಸ್ತರು ಮಾರ್ತಳನ್ನು ವಿಶ್ವಾಸದ ಬಳಿಗೆ ಕರೆಯುತ್ತಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ, ಆತನಲ್ಲಿ ನೀನು ಏನು ಬೇಡ್ತೀಯೋ ಅದನ್ನು ಕೊಟ್ಟೇ ತೀರುತ್ತಾನೆ. ಅಲ್ಲಿ ಯೇಸು ಮತ್ತೆ ನುಡಿತಾರೆ, ಪುನರುತ್ಥಾನವೂ ಜೀವವೂ ನಾನೇ, ನನ್ನಲ್ಲಿ ವಿಶ್ವಾಸಿಡುವವನು ಸಾವಿಗೀಡಾದರೂ ಜೀವಿಸ್ತಾನೆಂಬುದು ಮಾರ್ತಳಿಗೆ ಯೇಸು ಪ್ರಭು ವಿಶ್ವಾಸಿಡೋದಕ್ಕೆ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಮಾರ್ತಳಾದರೂ ಅಂತಿಮ ದಿನದಲ್ಲಿ ಅವನು ಹೇಳ್ತಾ ನನಗೆ ಗೊತ್ತುಂಟು ಪ್ರಭು ಎಂದು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಪ್ರಭು ಕ್ರಿಸ್ತರು ಕೊನೆಯದಾಗಿ ಹೇಳ್ತಾರೆ, ಬನ್ನಿ ಆತನು ಎಲ್ಲಿ ಸಮಾಧಿ ಮಾಡಿದೆ ಎಂಬುದು ತೋರಿಸಿ ಎಂದಾಗ ಮತ್ತೆ ಆಕೆ ನುಡಿತಾಳೆ ಅವಿಶ್ವಾಸ, ಸ್ವಾಮಿ ಅವನು ಸತ್ತ ಆಗಲೇ 4 ದಿನಗಳಾಗಿದೆ, ಅವನ ದೇಹ ಕೊಳೆತು ನಾರಿತಿರಬೇಕು ಎಂದಾಗ, ನಿನ್ನಲ್ಲಿ ವಿಶ್ವಾಸವಿದ್ದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಪ್ರಭು ಕ್ರಿಸ್ತರು ಮತ್ತೆ ಆಕೆ ಮಾರ್ತಳಿಗೆ ಮಾತನ್ನು ನುಡಿತಾರೆ. ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ನೀನು ದೇವರ ಮಹಿಮೆಯನ್ನು ಕಾಣುತ್ತಿ ಎಂದಾಗ ಜನರು ಗುಂಪು, ಯಹೋದರು, ಮಾರ್ತಲು ಎಲ್ಲರೂ ಸಮಾಧಿ ಬಳಿಗೆ ಬನ್ನಿ ಸ್ವಾಮಿ ನೋಡಿ ಎಂದು ಕರೆದುಕೊಂಡು ಹೋಗಬೇಕಾದರೆ ಯೇಸು ಸ್ವಾಮಿ ಅಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಅವರು ಒಂದೇ ಮಾತಲ್ಲಿ ಪ್ರಾರ್ಥನೆ ಮಾಡಿ ಲಾಜರೇ ಹೊರಗೆ ಬಾ ಅಂತೆಂದು ಹೇಳ್ಬೋದಾಯಿತು. ಆದರೆ ಮಾರ್ತಲು ಎಷ್ಟು ಅವಿಶ್ವಾಸವಾಗಿದ್ದರು ಎಂಬುದನ್ನು ಯೇಸು ಆ ವಚನದಲ್ಲಿ ಕ್ಷಣ ಕ್ಷಣವೂ ಆಕೆಯೊಂದಿಗೆ ವಿಶ್ವಾಸದ ವಾಕ್ಯಗಳು ನುಡಿದು ವಿಶ್ವಾಸದ ಕಡೆಗೆ ಕರೆದುಕೊಂಡು ಬರುವಂಥ ಸಮಯವಾಗಿತ್ತು. ಯೇಸು ಸ್ವಾಮಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿ ಕೊಡ್ತೀರಿ, ಆದರೆ ಇಲ್ಲಿ ನೆರೆದಿರುವವರು ನಂಬುವಂತೆ ನಾನು ಹೀಗೆ ಹೇಳ್ತೀನಿ, ಹೀಗೆ ಪ್ರಾರ್ಥನೆ ಮಾಡ್ತೀನಿ ಎಂದು ಯೇಸು ಸ್ವಾಮಿ ಲಾಜರೇ ಹೊರಗೆ ಬಾ ಅಂತಾರೆ. ಕೂಡಲೇ ಆತನು ಹೊರಗೆ ಬರ್ತಾನೆ. ಪ್ರಿಯರೇ, ಕಾರಣ ಏನಾಗಿತ್ತು? ಅಲ್ಲಿ ಜನರು ನಂಬಿನಿಲ್ಲ, ಮಾರ್ತಲು ನಂಬಿನಿಲ್ಲ, ವಿಶ್ವಾಸ ಬಳಿಗೆ ಆಕೆ ಬರಲಿಲ್ಲ. ಆ ಕಾರಣಕ್ಕಾಗಿ ಯೇಸು ಸ್ವಾಮಿ ಆ ರೀತಿ ಅವರು ಪ್ರಾರ್ಥನೆ ಮಾಡಿದರು. ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಯೇಸು ಹೇಳಿದರು. ಆವಾಗ ಆ ಮಹಿಮೆಯಲ್ಲಿ ಇದ್ದ ಜನರೆಲ್ಲ ಕಂಡು ಆತನಲ್ಲಿ ವಿಶ್ವಾಸ ಬಿಟ್ಟರು. ಹಾಗಾಗಿ ಪ್ರಿಯರೇ, ನಾವು ಕಾಣದೇ ವಿಶ್ವಾಸದ ಪ್ರಭು ಕ್ರಿಸ್ತರು ಮೆಚ್ಚುವಂಥದ್ದು. ತೋಮನು ಅಲ್ಲಿ ಶಿಷ್ಯರ ಮಧ್ಯದಲ್ಲಿ ಇಲ್ಲದಿದ್ದಾಗ ಆತ ನಂಬನಿಲ್ಲ. ಯೇಸು ಸ್ವಾಮಿ ಮತ್ತೆ ಆತನು ನುಡಿದರು, ತೋಮನೇ ವಿಶ್ವಾಸಿಸು, ವಿಶ್ವಾಸ ರಹಿತನಾಗಿರಬೇಡ, ನಿನ್ನ ಬೆರಳನ್ನು ತಂದು ನನ್ನ ಪಕ್ಕೆಯಲ್ಲಿ ಇಡು ಎಂದು ಕರೆದರು. ಪ್ರಿಯರೇ, ಇದು ನನ್ನ ಮತ್ತು ನಿನ್ನ ಜೀವನದಲ್ಲಿ ಪ್ರಭು ಕ್ರಿಸ್ತರನ್ನು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಪ್ರಭು ಕ್ರಿಸ್ತರ ರಕ್ಷಕರೆಂಬುದು ಆತನ ಹೆಸರಿನಲ್ಲಿ ನಾವು ರಕ್ಷಣೆ ಪಡಿಬೇಕೆಂದು ಯೇಸು ಸ್ವಾಮಿ ನನ್ನ ಮತ್ತು ನಿನ್ನನ್ನು ಕರೆದಿದ್ದಾರೆ. ಪ್ರಿಯರೇ, ಈ ಅಗಾಧ ವಿಶ್ವಾಸ ನಮ್ಮಲ್ಲಿ ಇದ್ದಿದೆ. ಆದರೆ ಒಂದೊಂದು ವಚನಗಳ ಮುಖಾಂತರ ದೇವರು ವಾಗ್ದಾನ ಮಾಡಿ ನುಡಿತಾ ಇದ್ದಾರೆ. ಪ್ರಿಯರೇ, ವಿಶ್ವಾಸ ನಮಗೆ ಹೇಗೆ ಬರುವುದೆಂಬುದು ಚಿಂತಿಸಿ ಧ್ಯಾನಿಸಿ ಪವಿತ್ರ ಗ್ರಂಥದಲ್ಲಿ ನೋಡುವುದೇ ಆದರೆ ರೋಮ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಬಹುದು. ಪ್ರಭು ಕ್ರಿಸ್ತರು ಸಂತ ಪೌಲರ ಮೂಲಕ ಈ ರೀತಿ ಬರೆಯುತ್ತಾರೆ, ದೇವರ ಶುಭ ಸಂದೇಶವನ್ನು ಆಲಿಸುವುದರಿಂದ ನಮಗೆ ವಿಶ್ವಾಸ ಬರುತ್ತೆ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ, ಬೋಧನೆಗಳು ಕೇಳುವುದರಿಂದ, ಸುವಾರ್ತೆಗಳು ಕೇಳುವುದರಿಂದ, ನಮ್ಮ ರಿಟ್ರೀಟ್ ಸೆಂಟರ್ಗಳಲ್ಲಿ, ಧ್ಯಾನ ಸೆಂಟರ್ಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ, ದೇವಾಲಯದಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಿ ದಿನನಿತ್ಯ ವಚನಗಳನ್ನು ನಾವು ಆಲಿಸುವಾಗ ನಮ್ಮಲ್ಲಿ ವಿಶ್ವಾಸ ಬರುತ್ತೆ ಎಂದು ಸ್ಪಷ್ಟವಾಗಿ ಸಂತ ಪೌಲರು ರೋಮ ಬರೆದ ಪತ್ರಿಕೆ 10:17ರಲ್ಲಿ ದೇವರ ವಾಗ್ದಾನ ಬರೆದಿದೆ. ನೀನು ದೇವರ ವಾಕ್ಯವನ್ನು ಶುಭ ಸಂದೇಶ ಆಲಿಸುವುದರಿಂದ ನಿನ್ನಲ್ಲಿ ವಿಶ್ವಾಸ ಮೂಡುತ್ತದೆ. ಹೌದು ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸುವರಾಗಿ ವಿಶ್ವಾಸುವರಾಗಿ ಜೀವಿಸಬೇಕೆಂದು ಈ ವಾಗ್ದಾನ ಮೂಲಕ ನಮಗೆ ಕರೆ ನೀಡ್ತದೆ. ಪ್ರಿಯರೇ, ಪ್ರೈಸ್ ಲಾರ್ಡ್. ಇದನ್ನೇ ಮತ್ತಾಯನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯಲ್ಲಿ ನುಡಿತಾರೆ, ಶಿಷ್ಯಂದರು ಯೇಸುವಿನ ಬಳಿಗೆ ಬಂದು
ಈ ರೋಗವನ್ನು, ಈ ಮೂರ್ಛೆ ರೋಗವನ್ನು ನಾನು ಯಾಕೆ ಸ್ವಾಮಿ ಗುಣ ಮಾಡೋಕ್ಕಾಗಿಲ್ಲ ಎಂದು ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಮಾಡಿ ಕೇಳ್ತಾರೆ. ಅಲ್ಲೊಬ್ಬ ಮೂರ್ಛೆ ರೋಗಿ ಶಿಷ್ಯರ ಬಳಿಗೆ ಕರೆದುಕೊಂಡು ಬರ್ತಾರೆ. ಆದರೆ ಶಿಷ್ಯರು ಆ ರೋಗವನ್ನು ಗುಣ ಮಾಡೋಕ್ಕಾಗೋದಿಲ್ಲ. ಮತ್ತೆ ಆ ಜನರು ಬಂದು ಯೇಸುವಿನ ಹತ್ರ ಹೇಳ್ತಾರೆ, ಕಂಪ್ಲೀಟ್ ಮಾಡ್ತಾರೆ, ಸ್ವಾಮಿ ನಿಮ್ಮ ಶಿಷ್ಯರ ಬಳಿ ನಾವು ಕರೆದುಕೊಂಡು ಹೋದೆ, ಅವ್ರ ಕೈಯಲ್ಲಿ ಗುಣ ಮಾಡೋಕ್ಕಾಗಲಿಲ್ಲ ಎಂದಾಗ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ವಿಶ್ವಾಸ ಇಲ್ಲದ ವಕ್ರ ಪೀಳಿಗೆಯೇ, ಇನ್ನೆಷ್ಟು ದಿನಗಳು ನಾನು ನಿಮ್ಮೊಂದಿಗಿರಲಿ, ಸಹಿಸಿಕೊಳ್ಳಿ, ಆ ಹುಡುಗನ ಇಲ್ಲಿ ಕರೆದುಕೊಂಡು ಬಾ ಎಂದು ಆ ಮೂರ್ಛೆ ರೋಗಿನ ಯೇಸು ಸ್ವಾಮಿ ರಿಲೀಸ್ ಮಾಡ್ತಾರೆ. ಯೇಸು ಸ್ವಾಮಿ ಅವರು ಸಪರೇಟ್ ಇರಬೇಕಾದರೆ ಈ ವಿಷಯವನ್ನು ಕುರಿತು ಯೇಸುವಿನ ಹತ್ರ ಚರ್ಚೆ ಮಾಡ್ತಾರೆ. ನಾವ್ಯಾಕೆ ಆ ಮೂರ್ಛೆ ರೋಗಿಯನ್ನು ಗುಣಪಡಿಸೋಕ್ಕಾಗಿಲ್ಲ ಎಂದು ಕೇಳಿದಾಗ ಅದಕ್ಕೆ ನಿಮ್ಮ ವಿಶ್ವಾಸವೇ, ಅಲ್ಪ ವಿಶ್ವಾಸವೇ ಕಾರಣವಾಗಿತ್ತು ಎಂದು ಯೇಸು ಸ್ವಾಮಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಈ ವಿಶ್ವಾಸದೊಂದಿಗೆ ನೀವು ಉಪವಾಸ ಪ್ರಾರ್ಥನೆ ಮತ್ತು ಮಾಡಬೇಕು ಎಂದು ಯೇಸು ಸ್ವಾಮಿ ನಮಗೆ ಕರೆ ನೀಡ್ತಾರೆ. ಕೆಲವೊಮ್ಮೆ ರೋಗಗಳನ್ನು ಪ್ರಾರ್ಥನೆ ಮಾಡಲು, ವಿಶ್ವಾಸಕ್ಕೆ ಬರಲು ಕೆಲವೊಮ್ಮೆ ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕು. ಆಗ ಮಾತ್ರ ಎಲ್ಲ ರೋಗಗಳನ್ನು, ವ್ಯಾಧಿಗಳನ್ನು, ದುಷ್ಟಾತ್ಮಗಳನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಎಂದು ಯೇಸು ಕ್ರಿಸ್ತರು ಆ ವಾಗ್ದಾನದಲ್ಲಿ ನೋಡ್ಬೋದು. ಮತ್ತಾಯ 17:21, ನಿಮ್ಮಿಂದ ಅಸಾಧ್ಯವಾದ ಒಂದು ಇರದು, ಈ ಬಗ್ಗೆ ನೀವು ಉಪವಾಸ ಮತ್ತು ಪ್ರಾರ್ಥನೆಯೊಂದಿಗೆ ಮಾತ್ರ ಈ ಒಂದು ಕಾರ್ಯ ಮಾಡಲು ಸಾಧ್ಯ ಎಂದು ಯೇಸು ಸ್ವಾಮಿ ನಮಗೆಲ್ಲರಿಗೂ ವಾಗ್ದಾನ ಮಾಡ್ತಿದ್ದಾರೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಬನ್ನಿ, ಇಂದಿನ ವಾಗ್ದಾನ ಕರೆಯ ಕುರಿತು ನಾವು ಚಿಂತಿಸಿ ಧ್ಯಾನಿಸಿ ನೋಡುವುದಾದರೆ ಗಲಾತ್ಯ 2:20 ಈಗ ಜೀವಿಸುವುದು ನಾನಲ್ಲ, ಯೇಸು ಕ್ರಿಸ್ತರು ನನ್ನೊಂದಿಗೆ ಜೀವಿಸ್ತಾರೆಂದು ಸಂತ ಪೌಲ ಬರೀತಾರೆ. ಯೇಸು ಕ್ರಿಸ್ತರು ನಮ್ಮೊಳಗೆ ಜೀವಿಸುವುದರಿಂದ ಮಾತ್ರವೇ ವಿಶ್ವಾಸ ನಮಗೆ ಬರಲು ಸಾಧ್ಯ. ಆ ಯೇಸು ಪ್ರಭು ನಮ್ಮೊಂದಿಗೆ ಇಲ್ಲದಿದ್ದರೆ, ಆ ಆತ್ಮ ನಮ್ಮೊಂದಿಗೆ ಇಲ್ಲದಿದ್ದರೆ ನಾವು ವಿಶ್ವಾಸ ಮಾಡೋಕ್ಕೆ ಸಾಧ್ಯವಿಲ್ಲ. ಆತನ ವಾಕ್ಯವನ್ನು ಓದುವುದರಿಂದ, ಧ್ಯಾನಿಸುವುದರಿಂದ ನಮಗೆ ವಿಶ್ವಾಸ ಮೂಡುತ್ತದೆ. ಹಾಗಾಗಿ ಇಂದಿನ ವಾಗ್ದಾನ ಪ್ರಕಾರ ಕುರುಡರು ಯಾವ ರೀತಿ ಯೇಸುವಿನ ಬಳಿಗೆ ಬಂದು, ದಾವೀದ ಕುಲಪುತ್ರವೇ ನನಗೆ ಕರುಣೆ ತೋರು ಎಂದು ಬೇಡಿಕೊಂಡ್ರು, ನಾವು ಕೂಡ ಪ್ರತಿಯೊಬ್ಬರು ಯೇಸುವಿನಲ್ಲಿ ಬೇಡುವರಾಗಿರಬೇಕು. ಅದಕ್ಕೆ ಯೇಸು ಈ ರೀತಿ ಹೇಳಿದರು, ಲೂಕ 11:9 ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗಿದೆಂದು. ಅವರು ಕೇಳಿದರು, ಆ ಕುರುಡರು ಯೇಸುನಂತ ಕೇಳಿದರು, ನನ್ನ ಮೇಲೆ ಕರುಣೆ ತೋರಿ ದೃಷ್ಟಿಯನ್ನು ಕೊಡಿದವರು ಕೇಳಿಕೊಂಡ್ರು. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಕೇಳುವವರಾಗಿರಬೇಕು. ಕೇಳಿದಾಗ ನಮಗೆ ವಿಶ್ವಾಸ ಕೊಡಲ್ಪಡ್ತದೆ. ಪ್ರಿಯರೇ, ಈ ವಾಗ್ದಾನಗಳ ಮೂಲಕ ದೇವರು ನನ್ನನ್ನು ಕರೆದಿದ್ದಾರೆ. ಪ್ರಿಯರೇ, ಆ ದೇವರ ಆತ್ಮದ ಮುಖಾಂತರ ನಮ್ಮಲ್ಲಿ ವಿಶ್ವಾಸ ಮೂಡ್ತದೆ. ಪ್ರಿಯರೇ, ನಾವು ಪ್ರೇಷಿತರ ಕಾರ್ಯಕಲಾಪ 27ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವುದಾದರೆ ಸಂತ ಪೌಲರು ಹಡಗು ನಾಶವಾಗುತ್ತದೆ, ಆದರೆ ನಿಮ್ಮಲ್ಲಿ ಯಾರೊಬ್ಬರು ಪ್ರಾಣಹಾನಿ ಆಗೋದಿಲ್ಲ. ಆದರೆ ಆ ಜನ ನಂಬೋದಿಲ್ಲ, ಅವರು ವಿಶ್ವಾಸಿಸುವುದಿಲ್ಲ. ತುಂಬ ಕಷ್ಟ ಸಂಕಷ್ಟಗಳು ತೊಡರುಗಳಲ್ಲಿ ಎದುರಾಗ್ತದೆ. ಹಾಗಾಗಿ ಸಂತ ಪೌಲರ ಮಾತಲ್ಲಿ ಅವ್ರಿಗೆ ನಂಬಿಕೆ ಬರುವುದಿಲ್ಲ. ಸಂತ ಪೌಲರು ಮುಂದುವರಿಸಿ ಹೇಳ್ತಾ ಇದ್ದಾರೆ, ಕಳೆದ ರಾತ್ರಿ ತಮ್ಮ ದೂತರನ್ನು ಕಳಿಸಿ ದೇವರು ನನಗೆ ದರ್ಶನವನ್ನು ನೀಡಿ ಈ ರೀತಿ ಹೇಳಿದರು, ಈ ಹಡಗು ನಾಶವಾಗ್ತದೆ ಹೊರತು ನಿಮ್ಮಲ್ಲಿ ಯಾರೂ ಪ್ರಾಣ ಹಾನಿ ಆಗೋದಿಲ್ಲ ಅಂತ ದೇವರು ನನಗೆ ಭರವಸೆ ಕೊಟ್ಟಿದ್ದಾರೆ. ನೀವು ವಿಶ್ವಾಸಿಸ್ರಿ, ನಂಬಿಕೆ ಮಾಡಿದ್ರಿ ಅಂತ ಜನರಿಗೆ ಹೇಳ್ತಾರೆ. ಹೌದು ಪ್ರಿಯರೇ, ಕೆಲವೊಮ್ಮೆ ಎಷ್ಟೋ ದೈವ ವಾಕ್ಯಗಳು ಗುರುಗಳ ಮುಖಾಂತರ, ಬ್ರದಗಳ ಮುಖಾಂತರ, ಕನ್ಯಾ ಭಗಿನಿಯರ ಮುಖಾಂತರ, ಬಲಿಪೂಜದ ಮುಖಾಂತರ, ದಿನಚರಿ ಪ್ರಾರ್ಥನೆ ಮುಖಾಂತರ ದೇವರ ವಾಕ್ಯ ನಮಗೆ ಸಾರಲ್ಪಡ್ತದೆ. ವಿಶ್ವಾಸ ಬೋಧನೆ ಧರ್ಮಸಭೆ ನೀಡ್ತದೆ. ನಾವು ಅದನ್ನು ಗಮನಕ್ಕೂ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇವೆಲ್ಲ ನಮ್ಮ ಜೀವನಿಗೆ ಅಗಾಧ ವಿಶ್ವಾಸಕ್ಕೆ ಆಧಾರವಾಗಿದೆ. ಪ್ರಿಯರೇ, ಈ ಒಂದೊಂದು ವಚನಗಳು ಧ್ಯಾನಿಸ್ತಾ ಮುಂದುವರಿಸ್ತಾ ನೋಡುವುದಾದರೆ ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 31ನೇ ವಚನದಲ್ಲಿ ಸಂತ ಪೌಲರು ಈ ರೀತಿ ಬರೆಯುತ್ತಾರೆ, ಪ್ರಭು ಯೇಸುವಿನಲ್ಲಿ ವಿಶ್ವಾಸಿಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಹೊಂದುತ್ತೆಂದು ದೇವರು ನಮಗೆ ವಾಗ್ದಾನ ಮಾಡ್ತಾರೆ, ಕರೆಯುತ್ತಾರೆ. ಹೌದು, ನಾವು ಪ್ರಭುವಿನಲ್ಲಿ ವಿಶ್ವಾಸಿಟ್ಟಾಗ ಆ ವಿಶ್ವಾಸದ ಮೂಲಕ ನಮ್ಮ ಕುಟುಂಬವು, ನಮ್ಮ ಮಕ್ಕಳು, ನಮ್ಮ ಎಲ್ಲ ವಲಯಗಳು, ನಮ್ಮ ಧರ್ಮ ಕೇಂದ್ರಗಳು ಎಲ್ಲ ದೇವರು ವಿಶ್ವಾಸದ ಮೂಲಕ ರಕ್ಷಿಸಲ್ಪಟ್ಟು ಕರೆಯನ್ನು ನೀಡ್ತಾರೆ. ಪ್ರಿಯರೇ, ಈ ವಾಗ್ದಾನ ಕರೆಯನ್ನು ಕುರಿತು ನಾವು ಇನ್ನೂ ತುಂಬ ಆಳವಾಗಿ ಚಿಂತಿಸಿ ಧ್ಯಾನಿಸುವುದಾದರೆ ಪ್ರೇಷಿತರ ಕಾರ್ಯಕಲಾಪ 3ನೇ ಅಧ್ಯಾಯ 1ರಿಂದ 16 ತನಕ ವಚನ ನೋಡುವುದಾದರೆ ಅಲ್ಲಿ ಹುಟ್ಟುಕುಂಟನಿಗೆ ಸೌಖ್ಯವನ್ನು ಕೊಡ್ತಾರೆ. 3 ಗಂಟೆ ಸಮಯದಲ್ಲಿ ಅವರು ಪ್ರಾರ್ಥನೆಗೆ ಹೋಗಬೇಕಾದರೆ ನನಗೇನಾದ್ರು ಭಿಕ್ಷೆ ಕೊಡಿ ಎಂದು ಸ್ವಾಮಿ ಕೇಳಿಕೊಂಡಾಗ, ನನ್ನಲ್ಲಿ ಹಣಕಾಸಿಲ್ಲ, ಆದರೆ ನನ್ನಲ್ಲಿ ಇರುವುದು ನೀನು ಕೊಡ್ತೀನಿ. ಆತನಲ್ಲಿ ವಿಶ್ವಾಸ ಎಂಬ ವರ ತುಂಬಿತ್ತು. ಆ ವಿಶ್ವಾಸ ಇದ್ದುದರಿಂದಲೇ ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ಎದ್ದು ನಡಿ ಎಂದನು. ತಕ್ಷಣವೇ ಅವನ ಮುಂಗಾಲು ಬಲಗೊಂಡು ರಕ್ಷಣೆಯನ್ನು ಪಡೆದುಕೊಂಡನು. ಪ್ರಿಯರೇ, ವಾದ ವಿವಾದಗಳಲ್ಲಿ ಆದಾಗ ಕೊನೆಯ ವಚನದಲ್ಲಿ 16ನೇ ವಚನದಲ್ಲಿ
ಈ ಮನುಷ್ಯ ಗುಣಹೊಂದಿದ್ದು ಯೇಸುವಿನ ನಾಮದಲ್ಲಿ ಇಟ್ಟ ವಿಶ್ವಾಸದ ಮೂಲಕವೇ ಗುಣಹೊಂದಿದ್ದಾನೆ. ಹೌದು ಪ್ರಿಯರೇ, ಆಕಾಶದ ನಡುವೆ ಭೂಮಿಯ ನಡುವೆ ಕೊಡಲ್ಪಟ್ಟ ಒಂದೇ ಒಂದು ನಾಮ ಅಂದರೆ ಅದು ಯೇಸುವಿನ ನಾಮ. ಆ ನಾಮವನ್ನು ಬಿಟ್ಟರೆ ದರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಆ ನಾಮದ ಮೇಲೆ ಇಟ್ಟ ವಿಶ್ವಾಸದ ಮೂಲಕವೇ ಎಲ್ಲರಿಂದ ನಾವು ರಕ್ಷಣೆಯನ್ನು ಪಡೆದುಕೊಂಡಿದ್ದೀವಿ. ಈ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಆ ವಾಗ್ದಾನಗಳ ಮುಖಾಂತರ ನಾವು ಜೀವಿಸುವರಾಗಬೇಕು. ಹೌದು ಪ್ರಿಯರೇ, ಅದಕ್ಕೆ ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಯೇಸು ಸ್ವಾಮಿಯಲ್ಲಿ ವಿಶ್ವಾಸಿಸಿದ್ದರಿಂದಲೇ ಅವರು ಸಮುದ್ರದ ಬಿರುಗಾಲಿನಲ್ಲಿ ಸಾಂತ್ವನಗೊಳಿಸುತ್ತಾರೆ. ಅಲ್ಲಿ ಶಿಷ್ಯಂದರು ಭಯಭ್ರಾಂತರಾಗಿ ಅವಿಶ್ವಾಸದಿಂದ ನಡ್ಕೊಳ್ಳುತ್ತಾರೆ. ಸ್ವಾಮಿ, ನಾವು ನೀರು ಪಾಲಾಗ್ತಾ ಇದ್ದೀವಿ, ನಮ್ಮನ್ನು ಕಾಪಾಡಿ ಎಂದು ಅವರು ಕೂಗಿಕೊಳ್ಳುತ್ತಾರೆ. ಅಲ್ಪ ವಿಶ್ವಾಸಿಗಳೇ, ಏಕಿಷ್ಟು ಭಯ ಎಂದು ಯೇಸು ಸ್ವಾಮಿ ಅಲ್ಲಿ ಎಲ್ಲ ವಾತಾವರಣ ಗದರಿಸ್ತಾರೆ, ಬಿರುಗಾಲಿಯನ್ನು ಗದರಿಸ್ತಾರೆ. ಅಲ್ಲಿ ವಾತಾವರಣ ಪ್ರಶಾಂತ ಉಂಟಾಗ್ತದೆ. ಅವರಲ್ಲಿ ಆ ಸಮಯದಲ್ಲಿ ವಿಶ್ವಾಸ ಬರುವುದಿಲ್ಲ. ಪ್ರಿಯರೇ, ನಮ್ಮಲ್ಲಿ ಈ ವಿಶ್ವಾಸವನ್ನು ಹೆಚ್ಚಿಸಲೇ ಯೇಸು ಸ್ವಾಮಿ ಪ್ರತಿಯೊಂದು ರೋಗಿಯನ್ನು ಸಂಧಿಸಬೇಕಾದರೆ ನಿನ್ನ ವಿಶ್ವಾಸ ನಿನ್ನ ಗುಣಪಡಿಸಿಂದ ಹೇಳ್ತಾರೆ. 12 ವರ್ಷ ರಕ್ತಸ್ತ್ರೀಗೆ ಇದೇ ಮಾತು ಹೇಳ್ತಾರೆ, ಮಗಳೇ ನಿನ್ನ ವಿಶ್ವಾಸ ನಿನ್ನ ಗುಣಪಡಿಸಿಂದ ಹೇಳಿದಾಗ ಆಕೆ ರೋಗ ಸೌಖ್ಯ ಉಂಟಾಯಿತು. ಆಕೆಯು ವಿಶ್ವಾಸದಿಂದ, ನಂಬಿಕೆಯಿಂದ, ಭರವಸೆಯಿಂದ ಯೇಸು ಸ್ವಾಮಿ ಉಡುಪು ಅಂಚನ್ನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದಿತು ಎಂಬ ನಂಬಿ ವಿಶ್ವಾಸದಿಂದ ಆ ಸ್ತ್ರೀಯಲ್ಲಿ ವಿಶ್ವಾಸದ ಮೂಲಕ ರಕ್ಷಣೆ ಪಡೆದು ನೋಡ್ಬೋದು. ಯೇಸು ಸ್ವಾಮಿ ಪ್ರತಿಯೊಂದು ರೋಗಿಯನ್ನು ಸಂಧಿಸಬೇಕಾದ್ರೆ ನಿನ್ನ ವಿಶ್ವಾಸವೇ ನಿನ್ನ ಗುಣಪಡಿಸಿದ ಯೇಸು ಸ್ವಾಮಿ ಹೇಳುವಂಥ ಮಾತುಗಳಾಗಿತ್ತು. ಮತ್ತಾಯ 8:5 ಒಬ್ಬ ಅಧಿಕಾರಿ ಯೇಸುವಿನ ಬಳಿಗೆ ಬಂದು, ನನ್ನ ಮನೆಯಲ್ಲೊಬ್ಬ ನನ್ನ ಸೇವಕನು ಪಾರ್ಶ್ವವಾಯು ರೋಗದಿಂದ ನರಳುತ್ತಿದ್ದಾನೆ, ತಾವು ಬಂದು ಗುಣ ಮಾಡಬೇಕೆಂದು ಕೇಳಿಕೊಂಡಾಗ ಆ ಶತಾಧಿಪತಿ ಒಬ್ಬ 100 ಸೈನಿಕರಿಗೆ ಒಬ್ಬ ಅಧಿಕಾರಿಯಾಗಿದೆ. ಈ ಮಿಲಿಟರಿ ಪಡೆಯಲ್ಲಿ ನೋಡ್ಬೋದು, ಒಂದು 100-200 ಸೈನಿಕರಿಗೂ ಒಬ್ಬ ಶತಾಧಿಪತಿ ಇರ್ತಾರೆ, ಅಧಿಕಾರಿ ಇರ್ತಾರೆ. ಅದೇ ರೀತಿ ತನ್ನ ಅಧೀನದಲ್ಲಿ ಅನೇಕ ಸೈನಿಕರಿದ್ದರು. ಒಬ್ಬನಿಗೆ ಬಾ ಅಂದ್ರೆ ಬರ್ತಾನೆ, ಇನ್ನೊಬ್ಬನಿಗೆ ಹೋಗು ಅಂದ್ರೆ ಹೋಗ್ತಾನೆ, ಇನ್ನೊಬ್ಬರಿಗೆ ಇದ್ದಿದ್ದನ್ನು ಮಾಡಂದ್ರೆ ಮಾಡ್ತಾನೆ. ಅಷ್ಟು ಅಧಿಕಾರಿ ಇದ್ರೂ ಆತ ಯೇಸುವಿನ ಬಳಿಗೆ ಬಂದು, ಸ್ವಾಮಿ ನನ್ನ ಸೇವಕನು ಗುಣ ಮಾಡಬೇಕೆಂದು ಕೇಳಿಕೊಂಡಾಗ ಯೇಸು ನಾನು ಬಂದು ಗುಣಪಡಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಆತ ಮತ್ತೊಂದು ಮಾತು ನುಡಿತಾರೆ, ಸ್ವಾಮಿ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ತಾವು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಸೇವಕನು ಸ್ವಸ್ಥನಾಗ್ತೆಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ. ಆತ ಅನ್ಯ ಧರ್ಮಿಯಾಗಿರ್ತಾನೆ. ಪ್ರಭುಕ್ರಿಸ್ತರು ಆತನ ವಿಶ್ವಾಸವನ್ನು ಮೆಚ್ಚಿಸಿ ತನ್ನ ಸ್ವಂತ ಜನರಿಗೆ ದೃಷ್ಟಿ ನರಿಸಿ, ಇಂತಹ ಗಾಢ ವಿಶ್ವಾಸ ನಾನು ನನ್ನ ಸ್ವಂತ ಜನರಲ್ಲೂ ಕಾಣುತ್ತಿಲ್ಲ ಎಂಬುದನ್ನು ಅವರು ಅಲ್ಲಿ ನಮ್ಮನ್ನು ವಿಶ್ವಾಸದ ಮೂಲಕ ನಮಗೆ ಕರೆಯನ್ನು ನೀಡ್ತಾರೆ. ಪ್ರಿಯರೇ, ಹಾಗಾಗಿ ಈ ದೇವರು ಒಂದೊಂದು ವಾಗ್ದಾನಗಳು, ಒಂದೊಂದು ವಚನಗಳು ದೇವರು ನನ್ನ ಮತ್ತು ನಿನ್ನನ್ನು ಕರೆಯುವಂಥದ್ದಾಗಿದೆ. ಪ್ರಿಯರೇ, ಈ ವಾಗ್ದಾನ ಮೂಲಕ ದೇವರು ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ಈ ಎಲ್ಲ ವಾಗ್ದಾನವನ್ನು ಮನಸ್ಸಿಗೆ ತಂದುಕೊಂಡು ನಮ್ಮನ್ನೇ ದೇವರಿಗೆ ಸರೆಂಡರ್ ಮಾಡೋಣ. ಸರೆಂಡರ್ ಮಾಡ್ತಾ, ದೇವರೇ ನಿಮ್ಮ ವಾಕ್ಯದಿಂದ, ನಿಮ್ಮ ವಚನದಿಂದ ಎಷ್ಟೋ ಸತಿ ನಾನು ತಪ್ಪಿ ಹೋಗಿದ್ದೀನಿ, ಪೇತ್ರನಂತೆ ಎಷ್ಟೋ ಸತಿ ನಾನು ನಿನ್ನ ಹರಿಯೆಂದು ಕೂಗಿದ್ದೀನಿ ಸ್ವಾಮಿ. ಹಾಗಾಗಿ ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ ಎಂಬುದಾಗಿ ನಾವು ಈ ಸಮಯದಲ್ಲಿ ನಮ್ಮ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸುವರಾಗೋಣ. ವಿಶ್ವಾಸದಿಂದ ಈ ಅದ್ಭುತ ಕಾರ್ಯ ಆಗೋದು. ಮಾರ್ಕ 16 ವಚನ ನಾವು 15-18 ತನಕ ನೋಡ್ಬೋದು. ವಿಶ್ವಾಸದಿಂದ ಈ ಅದ್ಭುತ ಕಾರ್ಯಗಳಾಗೋದು. ನೀವು ನನ್ನ ಹೆಸರಿನಲ್ಲಿ ಅನೇಕ ಮಹತ್ ಕಾರ್ಯಗಳು ಮಾಡುವಿರಿ, ವಿಶ್ವಾಸದ ದೀಕ್ಷೆಯನ್ನು ಪಡೆಯುವವನು ಜೀವೋದ್ಧಾರ ಹೊಂದುತ್ತಾನೆ, ವಿಶ್ವಾಸ ಇಲ್ಲದವನು ಖಂಡನೆಗೆ ಗುರಿಯಾಗ್ತಾನೆಂದು ಯೇಸುಪ್ರಭು ವಾಗ್ದಾನದಲ್ಲಿ ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ನಾವು ನೋಡ್ಬೋದು ಪ್ರಿಯರೇ, ಈ ವಾಗ್ದಾನ ಕರೆಯನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸುವುದಾದರೆ ಅಲ್ಲಿ ನಾವು ವಿಶ್ವಾಸದಿಂದ ದೀಕ್ಷೆಯನ್ನು ಪಡೆಯುವಾಗ ಜೀವೋದ್ಧಾರ ಹೊಂದಿದ್ದೀವಿ, ವಿಶ್ವಾಸ ಇಲ್ಲದವಾಗ ಖಂಡನೆಗೆ ಗುರಿ ಆಗ್ತೀವಿ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಎಡರು ತೊಡರುಗಳು ಏನೇ ಆದ್ರೂ ವಿಶ್ವಾಸ ನಮಗೆ ಆಧಾರ. ಒಮ್ಮೆ ಹಳೆಯ ಒಡಂಬಡಿಕೆಯಲ್ಲಿ ಯೋಚಿಸಿ ನೋಡಿ, ಧ್ಯಾನಿಸಿ ನೋಡೋಣ. ಅಬ್ರಹಾಮನ ವಿಶ್ವಾಸ ಹೇಗಿತ್ತು? ತನ್ನ ಒಬ್ಬನೇ ಮಗನನ್ನು ಮೋರಿಯ ಪ್ರಾಂತ್ಯಕ್ಕೆ ಕರೆದುಕೊಂಡು ಹೋಗಿ ಬಲಿ ಕೊಡು ಎಂದಾಗ ಆತ ಹಿಂದೆ ಮುಂದೆ ಒಂದು ಮಾತನ್ನು ಹೇಳದೆ ತನ್ನ ಮಗನನ್ನು ಕರೆದುಕೊಂಡು ಮೋರಿಯ ಪ್ರಾಂತ್ಯಕ್ಕೆ ಬಂದೇ ಬಿಡ್ತಾನೆ. ಕಟ್ಟಿಗೆ, ಬೆಂಕಿ ಎಲ್ಲವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಮಗ ಕೇಳ್ತಾನೆ, ಅಪ್ಪ ಕಟ್ಟಿಗೆ ಬೆಂಕಿಯೆಲ್ಲ ಇದೆ, ಕುರಿಮರಿಯಲ್ಲಿ ಅಂದಾಗ ಅಪ್ಪನ ಹೃದಯ ಹೇಗಿರಬೇಕು? ಆ ಮಾತು ಮಗ ಕೇಳಿದಾಗ. ಪ್ರಿಯರೇ, ಆತನ ವಿಶ್ವಾಸ ಇವತ್ತು ನಾವು ನೋಡುವಂಥ ಸನ್ನಿವೇಶವಾಗಿದೆ. ಆ ವಿಶ್ವಾಸ ನಮ್ಮಲ್ಲಿ ಬರಬೇಕು ಪ್ರಿಯರೇ, ನನ್ನ ಮತ್ತು ನಿಮ್ಮ ಜೀವನದಲ್ಲಿ. ಜೋಸೆಫನು ಯಾವ ರೀತಿ ವಿಶ್ವಾಸದಿಂದ ಜೀವಿಸಿದನು? ಆತ 11ರಿಂದ ಹಲ್ಲೆಗೊಳಗಾಗಿ ದೇವರು ಆತನ ರಕ್ಷಿಸಿ ಕಾಪಾಡಿ ಈಜಿಪ್ಟ್ ದೇಶಕ್ಕೆ ಆತನ ಕರೆದುಕೊಂಡು ಹೋಗಿ ಅಲ್ಲಿ ಆತ ಆ ಪುಟಾಪರ ಅಧಿಕಾರಿಯೊಂದಿಗೆ, ಅರಸನೊಂದಿಗೆ ಅವನು ಜೀವಿಸಬೇಕಾದರೆ ದೇವರು ಅವನಲ್ಲಿದ್ದಂಥ ವಿಶ್ವಾಸದ ನಿಮಿತ್ತವಾಗಿ ಆ ದೇವರು ಆತನ ಪಾಪದಿಂದಲೂ ತಪ್ಪಿಸಿ ಕಾಪಾಡ್ತಾದೆ, ಸೆರೆಮನೆಯಿಂದ ತಪ್ಪಿಸಿ ಕಾಪಾಡ್ತಾದೆ. ಆತನ ವಿಶ್ವಾಸದ ಮೂಲಕ ಯಾವ ರೀತಿ ಮುಂದೆ ಬಂದು ನಾವು ನೋಡ್ಬೋದು.
ಅಬ್ರಾಹಮನಂತೆ ವಿಶ್ವಾಸ, ಯಾಕೋಬನಂತೆ ವಿಶ್ವಾಸ, ಜೋಸೀಫಿನಂತೆ ವಿಶ್ವಾಸ, ಗಿದಿಯೋನಂತೆ ವಿಶ್ವಾಸ ನಮ್ಮಲ್ಲಿ ಬರಬೇಕು ಪ್ರಿಯರೇ. ದಾನಿಯೇಲನಂತೆ ವಿಶ್ವಾಸ ನಮ್ಮಲ್ಲಿ ಬರಬೇಕು. ಯೇಸು ಸ್ವಾಮಿ ಪ್ರತಿಯ ರೋಗಿಯನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಧಿಸುವಾಗ ನಿನ್ನ ವಿಶ್ವಾಸವೇ ನಿನ್ನ ಗುಣಪಡಿಸಿದೆ, ಸಮಾಧಾನದಿಂದ ಹೋಗುವಂತೆ ಯೇಸು ಸ್ವಾಮಿ ನುಡಿತಾ ಇದ್ರು. ಎಲ್ಲ ವ್ಯಾಧಿಗಳನ್ನು ಗುಣಪಡಿಸ್ತಾ ಇದ್ರು. ಅವ್ರು ಗುಣ ಮಾಡಬೇಕಾದ್ರೆ ಅವ್ರು ಹೇಳಿದ ಒಂದೇ ಒಂದು ಮಾತು, ನಿನ್ನ ವಿಶ್ವಾಸವೇ ನಿನ್ನ ಸ್ವಸ್ಥಪಡಿಸ್ತಾ ಇದೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಎಷ್ಟೋ ಸತಿ ವಿಶ್ವಾಸವನ್ನು ಕಳೆದುಕೊಂಡು ನಾವು ಜೀವಿಸುವರಾಗ್ತಾ ಇದ್ದೀವಿ. ಇವೆಲ್ಲವನ್ನು ದೇವರಿಗೆ ಸರೆಂಡರ್ ಮಾಡೋಣ, ದೇವರ ಕರೆಗಳು ಒಪ್ಪಿಸಿಕೊಡೋಣ. ನಮಗೆ ಕೊಟ್ಟಿರುವಂಥ ಅನ್ನ ಪಾನ ಗಾಳಿ ಬೆಳಕು ಎಲ್ಲ ಆಸ್ತಿ ಅಂತಸ್ತು ಎಲ್ಲ ವಜ್ರ ವೈಡೂರುಗಳು, ಮನೆ ಮಠ ಕುಟುಂಬ ಎಲ್ಲ ಮಕ್ಕಳು ಜಾಬು, ನಮ್ಮ ಸೌಂದರ್ಯ, ನಮಗೆ ಆರೋಗ್ಯ, ನಮಗಿರುವಂಥ ಎಲ್ಲ ಸರ್ವವು ಆತನು ಕೊಟ್ಟ ದಾನವಾಗಿದೆ. ಹಾಗಾಗಿ ಅವೆಲ್ಲವನ್ನು ದೇವರ ಕರೆಯಲ್ಲಿ ಒಪ್ಪಿಸ್ತಾ, ದೇವರೇ ನಿಮ್ಮ ಶಕ್ತಿ ಮೂಲಕ, ನಿಮ್ಮ ವಿಶ್ವಾಸದಲ್ಲಿ, ಭರವಸೆಯಲ್ಲಿ, ನಂಬಿಕೆಯಲ್ಲಿ ನಾನು ಜೀವಿಸಲು ನನಗೆ ನೀವು ನಿಮ್ಮ ವಾಕ್ಯದ ಶಕ್ತಿ ನೆರವು ನೀಡೆಂದು ರೋಮ 10:17 ವಚನ ಪ್ರಕಾರ ದೇವರ ವಾಕ್ಯವನ್ನು ಆಲಿಸುವುದರಿಂದ ನಮಗೆ ವಿಶ್ವಾಸ ಬರುತ್ತದೆ. ದೇವರ ವಾಕ್ಯವನ್ನು ಓದುವುದರಿಂದ ನಮಗೆ ವಿಶ್ವಾಸ ಬರುತ್ತದೆ. ದೇವರ ವಾಕ್ಯವನ್ನು ಪಠಿಸುವುದರಿಂದ ನಮಗೆ ವಿಶ್ವಾಸ ಬರುತ್ತದೆ. ಧರ್ಮಸಭೆ ಬೋಧಿಸುವ ಒಂದೊಂದು ತತ್ವಗಳನ್ನು ಆಲಿಸುವುದರಿಂದ ನಮಗೆ ವಿಶ್ವಾಸ ಬರುತ್ತದೆ. ನಂಬಿಕೆಯಿಂದ, ಆ ವಿಶ್ವಾಸದೊಂದಿಗೆ, ಭರವಸೆಯೊಂದಿಗೆ ನಾವು ಆ ಕುರುಡರಂತೆ ದಾವೀದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿ ಎಂದು ನಾವು ಯೇಸುವನ್ನು ಕೂಗಿ ಕರೆದು ಆ ವಿಶ್ವಾಸದಲ್ಲಿ ಜೀವಿಸಬೇಕೆಂದು ಇಂದಿನ ವಾಗ್ದಾನ ಮತ್ತು ಕರೆ ನೀಡುತ್ತಿದ್ದೇವೆ. ಎಲ್ಲವನ್ನೂ ಈ ಸಮಯದಲ್ಲಿ ಸರೆಂಡರ್ ಮಾಡ್ತಾ ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್.